ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ವಿಚಾರವಾಗಿ ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಎಲ್ಲಾ ರಾಜ್ಯಗಳ ಸಿಎಂಗಳ ಸಭೆ ಕರೆದಿದ್ದಾರೆ. ಸಂಜೆ 6:30ಕ್ಕೆ ವರ್ಚುವಲ್ ಸಭೆ ನಡೆಯಲಿದೆ. ಆದರೆ ಮೋದಿ ಜೊತೆಗಿನ ಸಭೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗುವ ಸಾಧ್ಯತೆ ಇದೆ. ಆಹಾರ ಸಚಿವ ಮುನಿಯಪ್ಪ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಯುದ್ಧ ಎಫೆಕ್ಟ್ನಿಂದ ಲಾಕ್ಡೌನ್ ಪರಿಸ್ಥಿತಿ ಇಲ್ಲ. ದೇಶವನ್ನು ಲಾಕ್ಡೌನ್ ಮಾಡುವ ಅಗತ್ಯವಿಲ್ಲ. ಲಾಕ್ಡೌನ್ ಅನ್ನೋದು ಕೇವಲ ವದಂತಿಯಷ್ಟೇ ಎಂದು ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದೆ. ಈ ಬಗ್ಗೆ ಕೇಂದ್ರದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದು, ದೇಶದಲ್ಲಿ ತೈಲ ಗ್ಯಾಸ್ಗೆ ಏನೂ ಸಮಸ್ಯೆ ಆಗಲ್ಲ. ಪ್ರಧಾನಿ ಮೋದಿ ಎಲ್ಲ ಮುನ್ನೆಚ್ಚರಿಕಾ ಕ್ರಮ ವಹಿಸಿದ್ದಾರೆ. ನಮ್ಮ ವಿದೇಶಾಂಗ ನೀತಿ ಅತ್ಯುತ್ತಮವಾಗಿದೆ. ಭಾರತದ ವ್ಯಾವಹಾರಿಕ ಸಂಬಂಧ ಉತ್ತಮವಾಗಿದೆ. ಗಲ್ಫ್ ರಾಷ್ಟ್ರಗಳಿಂದ ಗ್ಯಾಸ್ ತೈಲ ಬರುತ್ತಲೇ ಇದೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಮಾಹಿತಿ ನೀಡಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ನಡುವೆ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತಗೊಳಿಸಿದೆ. ಪೆಟ್ರೋಲ್ ಮೇಲಿನ ಸುಂಕ 13 ರೂಪಾಯಿಯಿಂದ 3 ರೂಪಾಯಿಗೆ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರೂಪಾಯಿಯಿಂದ ಶೂನ್ಯಕ್ಕೆ ಇಳಿಕೆ ಮಾಡಲಾಗಿದೆ. ಯುದ್ಧದ ಬಿಕ್ಕಟ್ಟಿನಿಂದ ಭಾರತೀಯ ತೈಲ ಕಂಪನಿಗಳು ಎದುರಿಸುತ್ತಿರುವ ನಷ್ಟವನ್ನು ಸರಿದೂಗಿಸಲು ಕೇಂದ್ರ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಆದರೆ ಇದರಿಂದ ಗ್ರಾಹಕರಿಗೆ ಯಾವುದೇ ಉಳಿತಾಯವಾಗುವ ಸಾಧ್ಯತೆ ಇಲ್ಲ. ಇನ್ನು ಸುಂಕ ಇಳಿಕೆ ವಿಚಾರವಾಗಿ ಮಾತನಾಡಿದ ವಿಜಯೇಂದ್ರ, ನಮ್ಮ ದೇಶದಲ್ಲಿ ಮೋದಿ ಅವರ ನಿರ್ಧಾರದಿಂದ ಪೆಟ್ರೋಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕ ಕಡಿಮೆಯಾಗಿದೆ. ದೇಶದ ಸಾಮಾನ್ಯ ಜನರಿಗಾಗಿ ದೃಢ ನಿರ್ಧಾರವನ್ನ ಮೋದಿ ಅವರು ತೆಗೆದುಕೊಂಡಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಮೋದಿ ಹಾಗೂ ಪೆಟ್ರೋಲಿಯಂ ಖಾತೆ ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನಿರ್ಧಾರದಿಂದ ಪೆಟ್ರೋಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕವನ್ನ, ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡಿರುವಂತದ್ದು, ಡೀಸೆಲ್ ಮೇಲೂ ಕೂಡ 10 ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿರುವಂತದ್ದು, ಅಂದ್ರೆ ಜನರ ಮೇಲೆ ಏನು ಹೊರೆ ಬೀಳ್ಬೇಕಾಗಿತ್ತು ಅದನ್ನ ಕೇಂದ್ರ ಸರ್ಕಾರವೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವುದರ ಮುಖೇನ ನರೇಂದ್ರ ಮೋದಿಜಿಯವರು ಈ ದೇಶದ ಸಾಮಾನ್ಯ ಜನರ ಪರವಾಗಿ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಮನವಮಿಯ ಗಿಫ್ಟ್ ಆಗಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ಎಲೆಕ್ಷನ್ಗೆ ಕನೆಕ್ಟ್ ಮಾಡ್ತೀರಾ? ದೇಶದಲ್ಲಿ ಎಲ್ಲಾ ತಿಂಗಳು ಎಲೆಕ್ಷನ್ ನಡೀತಾನೆ ಇರ್ತದಪ್ಪ, ವರ್ಷ ಪೂರ್ತಿ ಎಲೆಕ್ಷನ್ ನಡೀತಾನೆ ಇರ್ತೈತೆ. ಹಂಗಾರೆ ಯಾವುದನ್ನು ಡಿಕ್ಲೇರ್ ಮಾಡಬಾರ್ದಾ? ಕಾಂಗ್ರೆಸ್ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಚಂದಾಗಿ ಹೆಂಗೂ ಪಾಪಾರ ಹೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗೋಗ್ಬಿಟ್ಟಿದೆ. ಇನ್ನಿರೋ ಸ್ಟೇಟಲ್ಲಿ ಮುಕ್ತ ಹೊಟ್ಟದ್ದು ಅಂತೇಳಿ ಭಯದಿಂದ ಆ ಥರ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಮೋದಿಯವರು ಶ್ರೀರಾಮನವಮಿಯ ಗಿಫ್ಟ್ ಆಗಿ ಈ ತೆರಿಗೆಯನ್ನು ಇಳಿಸಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ತೈಲ ಬೆಲೆಯ ಅಬಕಾರಿ ಸುಂಕ ಇಳಿಸಿದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ಎಲೆಕ್ಷನ್ಗಾಗಿ ತೈಲ ಬೆಲೆ ಕಡಿಮೆ ಮಾಡಿದೆ, ಕಂಪನಿಯವರು ಕೂಡ ಜಾಸ್ತಿ ಮಾಡಿದ್ದಾರೆ. ಇವತ್ತು 3 ಗಂಟೆಗೆ ಸುರ್ಜೇವಾಲಾ ಬರ್ತಾರೆ. ನಾನು ಸಿಎಂ ಸುರ್ಜೇವಾಲಾ ಅವರು ರಾಜ್ಯದ ಜನರ ಮುಂದೆ ಈ ಬಗ್ಗೆ ಚರ್ಚೆ ಮಾಡ್ತೇವೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನು ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದರೆ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:15 ಗಂಟೆಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜೇವಾಲಾ ಆ ವಿಚಾರವನ್ನು ರಾಜ್ಯದ ಜನತೆಗೆ ಬೆಳಕನ್ನು ಚೆಲ್ತಾ ಇದ್ದೀವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ ಜಾಗತಿಕ ಮಾರ್ಕೆಟ್ನಲ್ಲಿ ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಅಮೆರಿಕನ್ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ 94ಕ್ಕೆ ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಸಂಘರ್ಷದ ಪರಿಣಾಮವಾಗಿ ರೂಪಾಯಿ ಈ ವರ್ಷ ಆರಂಭದಲ್ಲೇ ಮೌಲ್ಯ ಕಳೆದುಕೊಳ್ತಾ ಇದೆ. ಉಡುಪಿ ಜಿಲ್ಲೆಯ ಪಾಜಕ ಕ್ಷೇತ್ರದಲ್ಲಿರುವ ಆನಂದ ತೀರ್ಥ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಸಿಲಿಂಡರ್ ಸಮಸ್ಯೆ ಕುರಿತು ಜಾಗೃತಿ ಮೂಡಿಸಲಾಗಿದೆ. ಯುದ್ಧ ಮುಂದುವರೆದರೆ ಅಡುಗೆ ವಿಚಾರದಲ್ಲಿ ಹೇಗೆ ಸ್ವಾವಲಂಬಿಗಳಾಗುವುದು ಎಂದು ಪಾಠ ಮಾಡಲಾಗಿದೆ. ವಿದ್ಯಾರ್ಥಿಗಳು ಮನೆಯಿಂದಲೇ ತರಕಾರಿ ತಂದಿದ್ದು, ಶಿಕ್ಷಕರ ಮಾರ್ಗದರ್ಶನದಲ್ಲೇ ಸೌದೆ ಒಲೆ ಬಳಸಿ ಅಡುಗೆ ತಯಾರಿಕೆಗೆ ಪ್ರಾತ್ಯಕ್ಷಿಕೆ ಮಾಡಲಾಗಿದೆ. ಮಕ್ಕಳು ಸೌದೆ ಒಲೆ ಬಳಸಿ ಸಾಂಬಾರು, ಪಲ್ಯ, ಅನ್ನ ತಯಾರಿ ಮಾಡಿದ್ದಾರೆ. ಯುದ್ಧ ಹಿನ್ನೆಲೆ ಬೆಳಗಾವಿಯ ಕಡೋಲಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಜನರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಗಂಟೆಗಟ್ಟಲೆ ಕಾದು ನಿಂತರೂ ಕೂಡ ಗ್ಯಾಸ್ ಸಿಗದೇ ಇರೋದಕ್ಕೆ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ನೋ ಸ್ಟಾಕ್ ಸಿಲಿಂಡರ್ ನಾಮಫಲಕ ಹಾಕಲಾಗಿದೆ. ಪ್ರತಿದಿನ 600ಕ್ಕೂ ಹೆಚ್ಚು ಗೃಹ ಬಳಕೆ ಸಿಲಿಂಡರ್ನ ಭಾರತ್ ಗ್ಯಾಸ್ ಏಜೆನ್ಸಿ ನೀಡಲಾಗ್ತಿತ್ತು. ಆದ್ರೀಗ ಸಿಲಿಂಡರ್ ಅಭಾವದ ಹಿನ್ನೆಲೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಲಾಗಿದೆ. ಕೊಪ್ಪಳದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ, ಯಾರೂ ಭಯಪಡಬಾರದು ಅಂತ ಕೊಪ್ಪಳ ಡಿಸಿ ಡಾಕ್ಟರ್ ಸುರೇಶ್ ಹಿಟ್ನಾಳ್ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಗ್ಯಾಸ್ ಕೂಡ ಕೊರತೆ ಇಲ್ಲ, ಗ್ರಾಹಕರಿಗೆ ಮನೆ ಮನೆಗೆ ಸಿಲಿಂಡರ್ ತಲುಪಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ಎಲ್ಲ LPG ಡಿಸ್ಟ್ರಿಬ್ಯೂಟರ್ಸ್ದು ಮೀಟಿಂಗ್ ಮಾಡಿದ್ದೀನಿ. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾರೂ ಕೂಡ ಕೃತಕ ಅಭಾವ ಸೃಷ್ಟಿಸಬಾರ್ದು. ಅವರು ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೆ ಅಥವಾ ಫೋನ್ ಮೂಲಕ ಬುಕ್ಕಿಂಗ್ ಮಾಡ್ತಾರೆ. ಹೋಮ್ ಡೆಲಿವರಿ ಇರೋದರಿಂದ ಮನೆಗೇ ಸಪ್ಲೈ ಆಗ್ತದೆ. ಯಾರೂ ಕೂಡ ಸಿಲಿಂಡರ್ ತೆಗೆದುಕೊಂಡು ಬಂದು ಅಲ್ಲಿ ನಿಂತು ತೆಗೆದುಕೊಳ್ಳುವಂಥ ಪ್ರಮೇಯ ಉದ್ಭವಿಸೋದಿಲ್ಲ. ಶಾಲೆ, ಹಾಸ್ಟೆಲ್ಲು, ಹಾಸ್ಪಿಟಲ್ಲು ಇವಕ್ಕೆ ಯಾವುದಕ್ಕೂ ಕೂಡ ತೊಂದರೆ ಇಲ್ಲ. ಅಂಗನವಾಡಿ ಇರ್ಬೋದು, ಮಿಡ್ ಡೇ ಮೀಲ್ ಇರ್ಬೋದು, ಯಾವುದಕ್ಕೂ ಕೂಡ ತೊಂದರೆ ಇಲ್ಲ. ನಾನು ಎಲ್ಲ ಇಲಾಖೆಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ. ನಾನು ಫೀಲ್ಡಲ್ಲಿ ಹೋಗುವಾಗ ಕೂಡ ಇಲಾಖೆಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಯಾರಿಗೂ ಸಮಸ್ಯೆ ಬಂದಿಲ್ಲ. ಕೋಆರ್ಡಿನೇಟ್ ಮಾಡಿಕೊಂಡು ಅವರು ಸಪ್ಲೈ ಮಾಡ್ಕೊಡ್ತಾರೆ. ಅಲ್ಲ, ನಾವು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬಿಸಿ ರೈತರಿಗೂ ತಟ್ಟಿದೆ. ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಂದ್ ಆದ ಹಿನ್ನೆಲೆ ತರಕಾರಿಗಳ ಕೊಳ್ಳುವಿಕೆ ನಿಂತು ಹೋಗಿದೆ. ಚಾಮರಾಜನಗರದ ಸಂತೆಮರಹಳ್ಳಿ ಸುತ್ತಮುತ್ತ ತರಕಾರಿ ಬೆಳೆದ ರೈತರು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಬೆಳೆದ ಬೆಳೆ ಮಾರಾಟವಾಗದೆ, ಹಾಕಿದ ಬಂಡವಾಳವೂ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಯುದ್ಧದ ಎಫೆಕ್ಟು ಗ್ಯಾಸ್ಗೆ ಒಂದಿಗೆ ಎಲ್ಲ ಆ ರೈತರಿಗೂ ಎಫೆಕ್ಟ್ ಆಗಿದೆ. ಏನಾಗಿದೆ ಅಂದರೆ, ನಾವು ಬೆಳೆದಂಥ ಪದಾರ್ಥ ಇದು ಹೋಟ್ಲ್ಗಳಿಗೆ ಹೋಗ್ತಾ ಇತ್ತು, ಎಲ್ಲ ಹೋಟ್ಲ್ಗಳು ಬಂದಾಗಿರೋದ್ರಿಂದ ಯಾರು ತಗೋತಾ ಇಲ್ಲ. ತರಕಾರಿಗಳು ಹೋಗ್ತಾ ಇಲ್ಲ. ನಮ್ಮದು ಹೂಕೋಸು, ನಮ್ಮದು 4 ಎಕರೆ ಇದೆ. 2 ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕಿದ್ದೀವಿ. 2 ಲಕ್ಷ ರೂಪಾಯಿಗೂ ಬಂದಿಲ್ಲ ನಮಗೆ. ಈ ಭಾಗದಲ್ಲಿ ಒಂದು 400-500 ಎಕರೆ ಈರುಳ್ಳಿ ಹಾಕಿದ್ದಾರೆ ಸರ್ ರೈತರು. ಎಲ್ಲ ಕುಯ್ಸಿದರೆ, ಗುಡ್ಡ ಹಾಕಿದರೆ, ಯಾರೂ ವ್ಯಾಪಾರ ಆಯ್ತಾ ಇಲ್ಲ ಅಂದರೆ ಹೋಟ್ಲು ನಡೀತಾ ಇಲ್ಲ. ಸಿಲಿಂಡ್ರ್ ಇಲ್ಲ ಅಂತಾರೆ, ಅವಾಗ ಸಿಲಿಂಡ್ರ್ ಅವಾಗ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೋಟ್ಲುಗಳು ತಿಂಡಿ ಮತ್ತು ಊಟ ಏನೂ ನಡೀತಾ ಇಲ್ಲ. ಅಲ್ಲಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಒಂದು 100 ಮೂಟೆ ತಗೊಳ್ಳೋ, 10 ಮೂಟೆ ತಗೋಬೋದು. ಅದರಿಂದ ಏನಾಗಿದೆ, ನಮಗೆ ರೈತರಿಗೆ ಫುಲ್ಲು ಹೊಡ್ತಾ ಬಿದ್ದಿದೆ ಸರ್. ಇದು ಯುದ್ಧದ ಎಫೆಕ್ಟ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದು, ಮಧ್ಯಾಹ್ನ 12ರವರೆಗೂ ಕೆಜಿಗೆ 84 ರೂಪಾಯಿ ಇದ್ದ ಗ್ಯಾಸ್ ಬೆಲೆ ಈಗ ಏಕಾಏಕಿ 99.95 ರೂಪಾಯಿಗೆ ಏರಿಕೆ ಆಗಿದೆ. ಏಕಾಏಕಿ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಮಾತನಾಡಿದ DCM DK ಶಿವಕುಮಾರ್, ದಿನಕ್ಕೆ 1,000ಕ್ಕೂ ಹೆಚ್ಚು ಟ್ಯಾಕ್ಸ್ ಸಂಗ್ರಹವಾಗ್ತಿದೆ. ಆದರೂ ಕೂಡ ರಾಜ್ಯದ ಗ್ರಾಹಕರಿಗೆ ಸರಿಯಾಗಿ ಗ್ಯಾಸ್ ವಿತರಣೆ ಮಾಡಲಾಗ್ತಿಲ್ಲ. ದಕ್ಷಿಣ ಭಾರತವನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ. ರಾಜ್ಯದ ಗ್ರಾಹಕರ ಜೇಬಿನ ಪಿಕ್ ಪಾಕೆಟ್ ಮಾಡುವ ಕೆಲಸ ಮಾಡ್ತಿದ್ದಾರೆ. ಉತ್ತರ ಭಾರತದ ಜನರಿಗೆ ಮಾತ್ರ ಗ್ಯಾಸ್ ವಿತರಣೆ ಮಾಡ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇದಕ್ಕೆ 1,000 ಕೋಟಿ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆ. ಇದು ಯಾರಿಗೆ ತಲುಪಬೇಕು, ಅದು ಎಲ್ಲಿಗೆ ತಲುಪ್ತಾ ಇದೆ ಅಂತ ಕೂಡ ತಿಳಿಸ್ಬೇಕು. ಈಗ ಮುಂದಕ್ಕೆ ಎಲೆಕ್ಷನ್ ಇಟ್ಕೊಂಡು ಬೇರೆ ಪ್ರೈವೇಟ್ ಕಂಪ್ನಿಲಿ ಇದನ್ನು ರೈಸ್ ಮಾಡ್ತಾ ಇಲ್ಲ. ಬರೀ ಪ್ರೈವೇಟ್ ಕಂಪ್ನಿಗೆ ಒಂದು ಟ್ರಯಲ್ ರನ್ ಅಂತ ಬಿಟ್ಟಿದ್ದಾರೆ. ಅವ್ರದ್ದೇ ಆದಂಥ ಕಂಪ್ನಿಗಳು ಇವೆಲ್ಲ, ಅವ್ರಿಗೆ ಬೇಕಾದಂಥ ಕಂಪ್ನಿಗಳಿಗೆ ಟ್ರಯಲ್ ರನ್ ಮಾಡ್ತಿದ್ದಾರೆ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ ಒಂದು ದಕ್ಷಿಣಕ್ಕೆ ಕಳಿಸ್ಬೋದಾಯ್ತಲ್ಲ. ಇಲ್ಲಿ ಕರ್ನಾಟಕಕ್ಕೋ ತಮಿಳ್ನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನ ನಮಗೆಲ್ಲ ಕೊಡ್ಬೋದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ, ಕೇರಳಗೆ, ತಮಿಳ್ನಾಡಿಗೆ ಅಂತ. ಗುಜರಾತಲ್ಲಿ ಯಾಕೆ ಇಳೀತದು? ನಮ್ಮ ದಕ್ಷಿಣ ಭಾರತವನ್ನು ಈ ರೀತಿ ಈ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಬಂಡಾಯ ಸ್ಪರ್ಧೆಗೆ ಇಳಿದಿದ್ದ ಸಾದಿಕ್ ಪೈಲ್ವಾನ್ ಹಿಂದೆ ಸರಿದಿದ್ದಾರೆ. ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಾದಿಕ್ ಪೈಲ್ವಾನ್ ಜೊತೆ ಮಾತುಕತೆ ನಡೆಸಿದ್ದು ಸಂಧಾನ ಸಕ್ಸಸ್ ಆಗಿದೆ. ಸಾದಿಕ್ಗೆ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸುತ್ತೇನೆ, ನಿಮಗೂ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ನೀಡುತ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಈ ಮೂಲಕ ಸಾದಿಕ್ ಕಣದಿಂದ ಹಿಂದೆ ಸರಿದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಎಂ DCM ಸಮ್ಮುಖದಲ್ಲೇ ಸುದ್ದಿಗೋಷ್ಠಿ ನಡೆಸಿ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಗೆಲ್ಲಿಸುವ ಕೆಲಸ ಮಾಡ್ತೇನೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿದಿದ್ದಾರೆ. ಅವರು ಆಕಾಂಕ್ಷಿಯಾಗಿರೋದು ತಪ್ಪೇನಿಲ್ಲ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ ನೀತಿ ಇರುತ್ತೆ, ಮರಣ ಹೊಂದಿದ ಮನೆಯವರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಕೊಟ್ಟಿದ್ದೇವೆ. ಸಾದಿಕ್ ಕಣದಿಂದ ಹಿಂದೆ ಸರಿದಿರುವುದಕ್ಕೆ ಧನ್ಯವಾದ ಹೇಳ್ತೇನೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ DCM DK ಶಿವಕುಮಾರ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಕೂಡ ರಿಯಾಕ್ಷನ್ ನೀಡಿದ್ದಾರೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಹೊರಗೆ ಬಂದರೆ ಹಿರಿಯರು ಯಾರೋ ಒಬ್ಬರು ಸಂಜಾಯಿಸ್ತಾರೆ. ಹೊರಗೆ ಬಂದದ್ದು ನಮ್ಮನ್ನು ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರು ನನಗೆ ಕರೆದು ಸಂಜಾಯಿಸಿ
ನಾನು ಪುನಃ ಆ ಮನೆಗೆ ಮತ್ತೆ ಮರಳಿ ಬಂದಿದ್ದೇನೆ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಪೈಲ್ವಾನ್ ಸಾದಿಕ್ ಭಾಳ ವರ್ಷಗಳಿಂದ ನನಗೂ ಅವ್ರ ಪರಿಚಯ. ಸಾದಿಕ್ ಅವ್ರು ಪೈಲ್ವಾನ್ ಕುಸ್ತಿ ಮಾಡ್ತಾ ಇದ್ದಾಗಿಂದ ಪರಿಚಯ. ನಾನು ಕುಸ್ತಿ ನೋಡೋಕೆ ಹೋಯ್ತಿದ್ದೆ, ಇವ್ರು ಕುಸ್ತಿ ನೋಡೋಕ್ಕೆ ಹೋಯ್ತಾ ಇದ್ದರು. ಇವರು ಆಕಾಂಕ್ಷಿ ಆಗಿದ್ದು, ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ, ಆದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಯಾರು ಮರಣ ಹೊಂದಿದ್ದಾರೆ ಅವ್ರ ಮನೆಯವ್ರಿಗೆ ಕೊಡೋದು ಅಂತೇಳಿ ಬಾಗಲಕೋಟೆಯಲ್ಲಿ 2 ಬೈ ಎಲೆಕ್ಷನ್ಗಳು ನಡೀತಾ ಇದ್ದಾರೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ಸೊ ನಮ್ಮ ಪೈಲ್ವಾನ್ರವರು, ನಾನು ಹುಟ್ಟಲಾಗಿಂದನೂ ಕಾಂಗ್ರೆಸ್ ಬೆಳೆಸಿದ್ದೀನಿ. ನನ್ನ ಮಕ್ಕಳು, ನನ್ನ ತಮ್ಮ ಬ್ಲಾಕ್ ಪ್ರೆಸಿಡೆಂಟು, ನನ್ನ ಮಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನಾನು ಕಾಂಗ್ರೆಸ್ಸಿಗ ಅಂಥೇಳಿ ಅವರು ಕೂಡ ಅವರ ನೋವನ್ನು ಕೂಡ ಅವ್ರು ಹೇಳಿಕೊಂಡ್ರು. ಕೇಳೋದೇನು ತಪ್ಪೇನಿಲ್ಲ, ಅವರ ಹಕ್ಕು, ಅವರ ಜವಾಬ್ದಾರಿ. ನಾಯಕತ್ವವನ್ನು ಮೊದಲಿಂದ 40 ವರ್ಷದಿಂದ ಮಾಡಿದ್ದಾರೆ. ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ. ಪಕ್ಷ ನಮ್ಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅಂತ ತೀರ್ಮಾನ ಮಾಡಿ ನಾವು ಸಲೀಂ ಅಹಮದ್ ರವರು ನಮ್ಮ ಸಾದಿಕ್ ಪೈಲ್ವಾನ್ ಅವ್ರ ಜೊತೆಗೆ CM ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಇಷ್ಟು ವರ್ಷದ ಅವರ ಸೇವೆ ಇದೆ, ಕಾಂಗ್ರೆಸ್ ಪಕ್ಷದ ಒಡನಾಟ ಇದೆ, ಮತ್ತು ಅವರಿಂದ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳಿಗೆ ಅಥವಾ BJPಗೆ ಲಾಭ ಆಗಕೂಡದು ಅಂತ ಅವ್ರ ಮನಸ್ಸಲ್ಲೂ ಇದೆ. ಈಸ್ ಬೇಸಿಕಲಿ ಕಾಂಗ್ರೆಸ್ ಮ್ಯಾನ್. ಅಲ್ಲ, 40 ವರ್ಷ ಪಾರ್ಟಿಗೆ ದುಡಿದಿದ್ದಾರೆ ಅವರು. ಅವ್ರು ಇದ್ದಕ್ಕಿದ್ದಂಗೆ ಕೋಪದಲ್ಲಿ ಹಾಕಿದ್ರು, ವಿಡ್ರಾ ಮಾಡೋ ಟೈಮ್ ಕಳೆದೋಗ್ಬಿಡ್ತು. ಈಗ ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿ ಬೇಡ ಭಾರಿ ಆಪ್ತರು ಕೂಡ ಅವರು. ಇವಾಗಲ್ಲ, ಅವ್ರ ಪರಿಚಯ 30 ವರ್ಷ ಪರಿಚಯ. ಮೈಸೂರಲ್ಲಿ ಪೈಲ್ವಾನ್ ಹೋಗ್ಬೇಕಾದ್ರೆ ಮುಖ್ಯಮಂತ್ರಿಗಳು ಆವಾಗಲೂ ಭೇಟಿ ಮಾಡ್ತಾ ಇದ್ರು. ಅದರಿಂದ ಅವ್ರ ಮಾತನ್ನ ಬೆಲೆ ಕೊಟ್ಟು ಇವತ್ತು ಅವರು ಸಪೋರ್ಟ್ ಮಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದ್ದ ಸಾದಿಕ್ ಪೈಲ್ವಾನ್ ಟರ್ನ್ ಹೊಡೆದಿದ್ದಾರೆ. ಇದರಿಂದಾಗಿ ಸಾದಿಕ್ ಪೈಲ್ವಾನ್ಗೆ ಬೆಂಬಲ ಸೂಚಿಸಿದ್ದ ಪಕ್ಷೇತರ ಅಭ್ಯರ್ಥಿಗೆ ಶಾಕ್ ಆಗಿದೆ. ಈ ಬಗ್ಗೆ ಮಾತನಾಡಿದ ಮನ್ಸೂರ್ ಅಲಿ, ಮಧ್ಯರಾತ್ರಿ 1 ಗಂಟೆವರೆಗೆ ಸಾದಿಕ್ ಪೈಲ್ವಾನ್ ನನ್ನ ಜೊತೆಗೆ ಇದ್ರು. ಬೆಳಗ್ಗೆಯಿಂದ ಪ್ರಚಾರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವು. ಎಲ್ಲರೂ ಸೇರಿ ಸಾದಿಕ್ ಪೈಲ್ವಾನ್ ಬೆಂಬಲಿಸೋಣ ಎಂದುಕೊಂಡಿದ್ವಿ. ಈಗ ಕಣದಿಂದ ಹಿಂದೆ ಸರಿದಿರೋದು ಗೊತ್ತಾಗಿದೆ ಎಂದಿದ್ದಾರೆ. ಸರ್, ನಿನ್ನೆ ರಾತ್ರಿ 1 ಗಂಟೆ ಮಟ್ಟ ನಾವು ಅವರು ಮಾತಾಡ್ತಾ ಇದ್ವಿ. ಬೆಳಗ್ಗೆಲ್ಲ ಕನಸಿ ಹೋಗೋಣ, ಎಲ್ಲ ಮಾಡೋಣ ಅಂತ ಇದ್ವಿ. CM ಕರೆದಿದ್ದಾರೆ, ಹೋಗಿದ್ದಾರೆ, ನೋಡೋಣ ಬಂದಮೇಲೆ ಏನು ಮಾತಾಡ್ತಾರೆ, ಸಮಾಜಕ್ಕೆ ಏನು ಉತ್ತರ ಕೊಡ್ತಾರಂತ. ಇವತ್ತು ಮಧ್ಯಾಹ್ನನೇ ಸರ್, ಫೋಟೋ ಬಂದಮೇಲೆ ಅಲ್ಲಿಂದ ನಾನ್ ಸ್ಟಾಪ್ ಫೋನ್ ಬರ್ತಾ ಇದೆ. ಎಲ್ಲರದು ಎತ್ತಾ ಇಲ್ಲ ಯಾರು ಕೂಡ. ಇಲ್ಲಿ ಬಂದು ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ದೆ. ಮುಂದೆ ನಾವೆಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತೀವಿ ಸರ್. ಈ ಮಧ್ಯೆ ವಿಧಾನಸೌಧಕ್ಕೆ ಆಗಮಿಸಿದ್ದ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ IPL ಉದ್ಘಾಟನಾ ಪಂದ್ಯಕ್ಕೆ CM ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿದ್ದಾರೆ. ಆದರೆ CM ಜೊತೆಗಿನ ಮಾತುಕತೆ ವೇಳೆ ಶಾಸಕರಿಗೆ IPL ಉಚಿತ ಟಿಕೆಟ್ ವಿಚಾರವಾಗಿ CM ಚರ್ಚೆ ಮಾಡಿಲ್ಲ ಎನ್ನಲಾಗಿದೆ. ಇನ್ನು ಶಾಸಕರ IPL ಟಿಕೆಟ್ ಜಟಾಪಟಿ ಹಿನ್ನೆಲೆ ಇವತ್ತು KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಜೊತೆ DKಶಿ ಮಾತುಕತೆ ನಡೆಸಿದ್ದು, ಮಾತುಕತೆ ಬಳಿಕ ಪ್ರತಿ ಶಾಸಕರಿಗೆ 2 ಟಿಕೆಟ್ ನೀಡಲು KSCA ಒಪ್ಪಿಗೆ ನೀಡಿದೆ. ನಾಳಿನ ಪಂದ್ಯಕ್ಕೆ ಶಾಸಕರಿಗೆ 2 ಟಿಕೆಟ್ ನೀಡಲು ಒಪ್ಪಿದ್ದು, ಉಳಿದ ಮುಂದಿನ ಪಂದ್ಯಾವಳಿಗೆ ತಲಾ 4 ಟಿಕೆಟ್ ನೀಡಲು ಒಪ್ಪಿಗೆ ನೀಡಿದೆ. ಶಾಸಕರಿಂದ IPL ಟಿಕೆಟ್ ಬೇಡಿಕೆ ವಿಚಾರವಾಗಿ ಮಾತನಾಡಿದ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕರ ಹೇಳಿಕೆಯನ್ನು ನಾನು ಒಪ್ಪಲ್ಲ. ಕಳೆದ ಬಾರಿ ಆಡಳಿತ ಪಕ್ಷದ ವೈಫಲ್ಯದಿಂದಲೇ 11 ಜನರ ಪ್ರಾಣ ಹೋಗಿತ್ತು. ಇಂತಹ ಸಂದರ್ಭಗಳಲ್ಲಿ ಈ ಹೇಳಿಕೆ ಅವಶ್ಯಕತೆ ಇತ್ತ? ನಾನು ಇದರ ಪರವಾಗಿ ಇಲ್ಲ, ಇದಕ್ಕೆ ನನ್ನ ಬೆಂಬಲವೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಇತ್ತೀಚೆಗೆ ನಡೆದ ಚರ್ಚೆಯನ್ನು ಹೇಳಿ ಮನಸ್ಸಿಗೆ ಅತೀವ ನೋವು ಉಂಟಾಯಿತು. IPL ಪಂದ್ಯಾವಳಿಗಾಗಿ ಶಾಸಕರು ಮತ್ತು ಅವರ ಕುಟುಂಬದವರಿಗೆ ಉಚಿತ IPL ಟಿಕೆಟ್ ಬೇಕು ಎಂದು ಪಕ್ಷ ಭೇದ ಮರೆತು ಹಠ ಹಿಡಿದಿರುವುದು ನಿಜಕ್ಕೂ ದುರ್ದೈವ. ಕಳೆದ ಬಾರಿ ಕಾಲ್ತುಳಿತದಿಂದ 11 ಜನರು ಮೃತಪಟ್ಟಿದ್ದಾರೆ. ಇದರ ಪರಿವು ಇಲ್ಲದೆ ಈ ರೀತಿ ಟಿಕೆಟ್ಗೆ ಜಟಾಪಟಿ ಮಾಡಿರುವುದು ಸರಿಯಲ್ಲ ಎಂದು ನಿಖಿಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಕೂಡ ಶಾಸಕರ IPL ಟಿಕೆಟ್ ವಿಚಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಅವರು, ಶಾಸಕರ ಹೇಳಿಕೆ ತಪ್ಪು,
ಯಾಕೆ ಕೆಎಸ್ಸಿಎ ಅಥವಾ ಯಾವುದೇ ಕ್ರೀಡಾ ಸಂಸ್ಥೆ ಶಾಸಕರಿಗೆ ಉಚಿತ ಟಿಕೆಟ್ಗಳನ್ನು ನೀಡಬೇಕು? ಇದು ಹಕ್ಕುದಾರಿಕೆಯ ಮನೋಭಾವ. ಇಂತಹ ನಡವಳಿಕೆಯನ್ನು ವಿರೋಧಿಸಬೇಕು ಎಂದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಾವಳಿ ಪ್ರಾರಂಭಕ್ಕೆ ಇನ್ನೊಂದೇ ದಿನ ಬಾಕಿ ಹಿನ್ನೆಲೆ ಸ್ಟೇಡಿಯಂಗೆ ಖಾಕಿ ಸರ್ಪಗಾವಲು ಹಾಕಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಕಮಿಷನರ್ ಸೀಮಂತ್ ಕುಮಾರ್ ಮಾತನಾಡಿದ್ದು, ಈ ಹಿಂದೆ ಆದ ದುರಂತ ಆಗದಂತೆ ಹೆಚ್ಚಿನ ಕ್ರಮ ಕೈಗೊಳ್ಳಲಾಗಿದೆ. 2,000 ಮಂದಿ ಪೊಲೀಸರು ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಎಸ್ಎಸ್ಎಲ್ಸಿ ಪಾಸಾಗಲು 625 ಅಲ್ಲ 525 ಅಂಕ ಅಷ್ಟೇ ಸಾಕು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಹಿಂದಿ ಕೈಬಿಡುವಂತೆ ಕನ್ನಡ ಪರ ಸಂಘಟನೆಗಳು ಮನವಿ ಮಾಡಿದರು. ಈಗಾಗಲೇ ಸಿಎಂ ಜೊತೆ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಂಡಿದ್ದೇನೆ. ಹೀಗಾಗಿ ಹಿಂದಿ ವಿಷಯ ಅಂಕಗಳ ಪರಿಗಣನೆ ಇಲ್ಲ. ಆದರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲೇಬೇಕು. ಯಾವುದೇ ತೃತೀಯ ಭಾಷೆಗೆ ಗ್ರೇಡ್ ಮಾತ್ರ ನೀಡಲಾಗುತ್ತೆ ಅಂತ ಹೇಳಿದರು. ಧಾರವಾಡದ ಬಳಿಕ ಇದೀಗ ಕಲಬುರಗಿಯಲ್ಲೂ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಜಗತ್ತು ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ. ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ. ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಸಿ ಕಚೇರಿ ಮುಂಭಾಗ ಸಾವಿರಾರು ವಿದ್ಯಾರ್ಥಿಗಳು ಜಮಾಯಿಸಿ ಖಾಲಿ ಇರೋ ಹುದ್ದೆಗಳ ಭರ್ತಿ ಮಾಡಬೇಕು ಮತ್ತು ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿರೋ ಅಕ್ರಮ ತನಿಖೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ನೆಲಮಂಗಲದಲ್ಲಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಆಗಮಿಸಿದ್ದು ಕಾಲೇಜು ಆವರಣದ ಇಂಚಿಂಚು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಕೋಲಾರದಲ್ಲೂ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಸಂದೇಶ ಕಳಿಸಿದ್ದು ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಆಗಮಿಸಿ ಪರಿಶೀಲಿಸಿದೆ. ಇನ್ನು ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿರುವ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳುಹಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕರ್ತವ್ಯ ಲೋಪ ಹಿನ್ನೆಲೆ ದೊಡ್ಡಬಳ್ಳಾಪುರದ ಉಪವಿಭಾಗದ ವಿಶ್ವನಾಥಪುರ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ನನ್ನು ಅಮಾನತು ಮಾಡಲಾಗಿದೆ. ಜಿಕೆ ಅಶೋಕ್ ಅಮಾನತಾದ ಪೊಲೀಸ್ ಕಾನ್ಸ್ಟೇಬಲ್. ರಂಜಾನ್ ಹಬ್ಬದಲ್ಲಿ ನಮಾಜ್ ಮಾಡಲು ಶಾಮಿಯಾನ ಹಾಕಲಾಗಿತ್ತು. ಈ ವಿಚಾರವಾಗಿ ಮತ್ತೊಂದು ಕೋಮಿನ ಯುವಕರಿಂದ ಗಲಾಟೆಯಾಗಿದೆ. ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿರಲಿಲ್ಲ. ಅಲ್ಲದೆ ಗುಪ್ತ ಮಾಹಿತಿ ಕಲೆ ಹಾಕಲು ವಿಫಲವಾದ ಹಿನ್ನೆಲೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ಸ್ವೀಕರಿಸದೆ ಮೇಲಾಧಿಕಾರಿಗಳ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. 40,000 ಜನಸಂಖ್ಯೆ ಇರುವ ರಾಯಚೂರಿನ ಮುದಗಲ್ ಪಟ್ಟಣದಲ್ಲಿ ಜನ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. 35 ಕೋಟಿ ವೆಚ್ಚದಲ್ಲಿ ರೆಡಿಯಾಗ್ತಾ ಇದೆ ಓವರ್ ಹೆಡ್ ಟ್ಯಾಂಕ್. 4 ವರ್ಷ ಕಳೆದರೂ ಕೆಲಸ ಮುಗಿದಿಲ್ಲ. ಅರ್ಧ ಕೆಲಸ ಮಾಡಿ ಆಂಧ್ರದ ಗುತ್ತಿಗೆದಾರ ಎಸ್ಕೇಪ್ ಆಗಿದ್ದಾರೆ. ಜೈಲು ಅಧಿಕಾರಿಗಳಿಂದಲೇ ಮಾದಕ ವಸ್ತುಗಳ ಪೂರೈಕೆ ಮಾಡಿರುವ ಘಟನೆ ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಜೈಲು ಸಿಬ್ಬಂದಿಯಿಂದಲೇ ಕೈದಿಗಳಿಗೆ ಮಾದಕ ವಸ್ತುಗಳ ಪೂರೈಕೆ ಮಾಡಿರುವುದು ಬೆಳಕಿಗೆ ಬಂದಿದ್ದು, ಘಟನೆ ಸಂಬಂಧ ಧಾರವಾಡ ಉಪನಗರ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿ 2 ಜೈಲಾಧಿಕಾರಿಗಳು ಹಾಗೂ ಓರ್ವ ಆಟೋ ಚಾಲಕನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಥೆಕಥ ಆರೋಪದ ನಂತರ ಕಲೆಕ್ಷನ್ನಲ್ಲಿ ಲವ್ ಮಾಕ್ಟೇಲ್ 3 ಡಲ್ ಆಗಿದೆ. ಮಾರ್ಚ್ 19ರಂದು ರಿಲೀಸ್ ಆಗಿದ್ದ ಲವ್ ಮಾಕ್ಟೇಲ್ 3 ಶುರುವಿನ ದಿನ ಚೆನ್ನಾಗಿ ಪ್ರದರ್ಶನ ಕಾಣ್ತಿತ್ತು. ಒಡಿಶಾದಲ್ಲಿ ಯುವಕನೊಬ್ಬ ಕಾಡಾನೆ ಮುಂದೆ ಡ್ಯಾನ್ಸ್ ಮಾಡಿ ಹುಚ್ಚಾಟ ಮಾಡಿರುವ ಘಟನೆ ನಡೆದಿದೆ. ಕಾಡಾನೆ ಮುಂದೆ ರೀಲ್ಸ್ ಮಾಡುತ್ತಾ ಯುವಕ ಡ್ಯಾನ್ಸ್ ಮಾಡಿದ್ದಾನೆ. ಈ ವೇಳೆ ಕಾಡಾನೆ ಕೂಡ ಯುವಕನ ಡ್ಯಾನ್ಸ್ ನೋಡುತ್ತಾ ತಲೆ ಕುಣಿಸಿದೆ. ಈ ವೇಳೆ ಯುವಕರು ಜೋರಾಗಿ ಕಿರುಚಾಡಿದ್ದು ಕಾಡಾನೆ ಮುಂದೆ ಯುವಕರು ಮಾಡಿರುವ ಹುಚ್ಚಾಟ ಕಂಡು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಾದ್ಯಂತ ಇವತ್ತು ರಾಮನವಮಿ ಹಿನ್ನೆಲೆ ಮುಸ್ಲಿಂ ಮಹಿಳೆಯೊಬ್ಬರು ಶಿವನ ವಿಗ್ರಹಕ್ಕೆ ಪೂಜೆ ಮಾಡಿದ್ದಾರೆ. ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿರುವ ಶಿವನ ವಿಗ್ರಹಕ್ಕೆ ಮುಸ್ಲಿಂ ಮಹಿಳೆ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ನಾಳೆ ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಬ್ರಹ್ಮೋತ್ಸವ ಹಿನ್ನೆಲೆ ಬ್ರಹ್ಮೋತ್ಸವಕ್ಕೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ ಅದ್ದೂರಿ ಉತ್ಸವಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆ. ನಾಳೆ ರಾತ್ರಿ 8 ಗಂಟೆಗೆ ಚೆಲುವನಾರಾಯಣ ಸ್ವಾಮಿಗೆ ವೈರಮುಡಿ ಕಿರೀಟ ಧಾರಣೆ ಮಾಡಲಾಗುತ್ತದೆ. ಈಗಾಗಲೇ ಬ್ರಹ್ಮೋತ್ಸವಕ್ಕೆ ಬರುವ ಭಕ್ತರಿಗೆ ಹೆಚ್ಚುವರಿಯಾಗಿ ಸುಮಾರು 150 ಸಾರಿಗೆ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಿಕ್ಕಮಗಳೂರಿನ ಚಿಕ್ಕನಲ್ಲೂರಿನ ಗುರುಕಲ್ಲೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ಗುರುಕಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಅಲಂಕಾರ ಮಾಡಿ ಕಲ್ಲೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ಬಳಿಕ ಭಕ್ತರು ರಥ ಎಳೆದು ದೇವರಿಗೆ ಹರಕೆ ತೀರಿಸಿದ್ದಾರೆ.